ಏನಾಯ್ತು? ಏನದು ಏನದು? ತೋರಿಸ್ದೆ ಹೋದ್ರೆ ನನ್ನ ಮೇಲೆ ಆಣೆ ನಿನಗೆ. ಏನ್ ಮಾಡಕ್ ಹೊರಟಿದೀಯಮ್ಮ ನೀನು? ನಿನ್ನೆ ಕೇಳ್ತಿರೋದು. ಅಯ್ಯೋ ದೇವ್ರೆ, ಎಂತ ಕೆಲಸ ಮಾಡಕ್ ಹೊರಟ್ಬಿಟ್ಟಿದ್ಯಲ್ಲಮ್ಮ ನೀನು. ಅಭಯ್ ಈ ಕಾಗದ ಓದಿದ್ರೆ ಬದುಕಿರ್ತಿದ್ನ, ಓದಕ್ ಮುಂಚೆನೆ ಸತ್ತೋಗಿರ್ತಿದ್ದ. ನಿಮ್ಮಿಬ್ರು ಕಳ್ಕೊಂಡು ನಾವು ಬದುಕಿರ್ತೀವ. ಈ ಯೋಚನೆ ಆದ್ರೂ ಹೇಗ್ ಬಂತು ನಿಂಗೆ? ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಮಾವ. ಎಷ್ಟು ದಿವಸ ಅಂತ ಸುಳ್ಳು ಹೇಳ್ಕೊಂಡು ನಾಟಕ ಮಾಡ್ಕೊಂಡು ಅಭಯ್ ಜೊತೆ ಇರ್ಲಿ, ನೀವೇ ಹೇಳಿ. ಆಡ್ಬೇಕು. ಅಷ್ಟಕ್ಕೂ ನೀನ್ ಆಡ್ತಿರೋದು ನಾಟಕ ಅಲ್ಲಮ್ಮ. ನಿಮ್ದು ಪವಿತ್ರವಾದ ಸಂಬಂಧ, ನಿಜವಾದ ಪ್ರೀತಿ. ಮಾವ, ನಾನ್ ಚಿಕ್ಕಮಂಗ್ಳೂರಲ್ಲಿ ಇದ್ದೆ ಅಂತ ಅಭಯ್ ಗೊತ್ತಾಗಿದೆ. ಅಮ್ಮನೇ ಆ ಊರಿನ ಬಗ್ಗೆ ಹೇಳಿರೋದು. ಅವನ್ ನನ್ನ ಕಂಡು ಹಿಡಿತಾನೆ. ಅಲ್ಲಿಗೆ ಹೋಗಾದ್ಮೇಲೆ ನನ್ನ ಬಗ್ಗೆ ಯಾರಿಗಾರು ಕೇಳಿದ್ರೆ ಅವ್ರು ಹೇಳ್ತಾರೆ ಮಾವ. ಇನ್ನು ನಮ್ಮ ಕೈಯಲ್ಲಿ ಏನಿದೆ ಮಾವ? ಹಾಗಲ್ಲ ಶಾಲಿನಿ. ನೋಡಮ್ಮ, ಹುಡುಕಿದ್ರೆ ದೇವರೇ ಸಿಗ್ತಾನಂತೆ. ಬದುಕೋಕ್ ನಮ್ಗೊಂದು ದಾರಿ ಸಿಕ್ಕೋದಿಲ್ವಾ? ಈಗ ಅಭಯ್ ಚಿಕ್ಕಮಂಗ್ಳೂರು ಹೋದ್ರೆ ತಾನೇ ಅವನ ವಿಷಯ ಗೊತ್ತಾಗೋದು. ಅವನು ಚಿಕ್ಕಮಂಗ್ಳೂರ್ಗೂ ಹೋಗಲ್ಲ, ಎಲ್ಲೂ ಹೋಗಲ್ಲ. ಹಾಗ ನಾನು ನೋಡ್ಕೋತೀನಿ, ಸರಿನಾ? ಅದ್ ಹೇಗಾಗತ್ ಮಾವ? ಅವ್ನು ಹೋಗ್ತೀನಿ ಅಂತ ಹಠಕ್ ನಿಂತಿದ್ದಾನೆ. ಅವನ್ನ ನೀವ್ ಹೇಗ್ ತಡಿತೀರಾ? ಆಗತ್ತೆ. ನಾನು ಅವ್ರ ಅಪ್ಪ. ನಾನು ಮನಸ್ಸು ಮಾಡಿದ್ರೆ ಅವನನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದೀಯ ನೀನು? ನೋಡು, ಅವನು ಎಲ್ಲೂ ಹೋಗದೆ ಇಲ್ಲೇ ಇರೋ ಹಾಗೆ ನಾನು ನೋಡ್ಕೋತೀನಿ. ನೀನು ಧೈರ್ಯವಾಗಿರ್ಬೇಕು ಅಷ್ಟೇನೆ, ಓಕೆನಾ?